ಕುಚ್ಚುಗಳಿಗೆ ಕಳೆದ ಬಾರಿ ಬಂದು ವಾಪಸ್ ಆಗಿದೆ. ಹೇಗಿದ್ದಾರೆ ಸರ್ ನಿಮ್ಮ ಗೆಳೆಯ? ಬೇಜಾರಾಗಿದ್ದಾರೆ, ಮಾಡಿದ್ರೆ ತಪ್ಪಿಗೆ ಪುಸ್ತಕ ಅನಿಸುತ್ತೆ ನಮ್ಗೆ ಗೊತ್ತಿಲ್ಲ. ಅದೇ ಕಾನೂನಿನಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಕಾನೂನು ಇರ್ಬೇಕಾದ್ರೆ ಅದ್ರ ಬಗ್ಗೆ ಏನು ಮಾತಾಡಬೇಕು. ಅದು ಸತ್ಯಾಂಶ ಇಲ್ಲ ನೋಡ್ಕೊಂಡು ಅದರಿಂದ ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ ಸರ್. ಈಗ ನೀವು ಬಾಲ್ಯದ ಗೆಳೆಯ ದರ್ಶನ್ ಹೇಗೆ ಸರ್? ಕೋಪಿಷ್ಟ ಅಂತ ಸರ್. ಕೋಪ ಇದೆ, ಎಲ್ಲರಿಗೂ ಇದೆ, ನಮಗೂ ಇದೆ ಕೋಪ, ಕಡೆ ಬರ್ತದೆ ಕೋಪ. ಅಂದರೆ ಈ ಮಟ್ಟಕ್ಕೆ ಅವರು ಇಲ್ಲ, ನಾವು ನೋಡಿಲ್ಲ ಇವತ್ತು ಕೊಲೆ ಮಾಡೋ ಮಟ್ಟಕ್ಕೆ ದರ್ಶನ ಆಗಿಲ್ಲ ಸರ್. ಅದನ್ನು ಸದ್ಯಕ್ಕೆ ಬರುತ್ತೆ ಮಾತಾಡೋ ಪರಿಸ್ಥಿತಿ ಇಲ್ಲ. ಅದು ಕಾನೂನಲ್ಲಿ ಇದು ಕೋರ್ಟಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಇಲ್ಲಿ ನೋಡ್ಕೊಂಡು ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು. ಸಿನಿಮಾಗಳು ಹೆಂಗೆ ನಡೀತಾ ಇದೆ, ಏನು ಕತೆ, ಇಂಡಸ್ಟ್ರಿ ಹೇಗಿದೆ ಅಂತ. ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆನೇ ಕೇಳಿದ್ರು ಅವರು, ಹೆಂಗಿದೆ, ಏನು ನಡೀತಾ ಇದೆ, ಯಾವ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ. ಈಗ ತಾವು ಕೂಡ ಸಿನಿಮಾ ನಿರ್ಮಾಪಕರಾಗಿದ್ದೀರಿ, ನಿಮ್ಮ ಜೊತೆ ನಿಮ್ಮ ಪ್ರಾಜೆಕ್ಟ್ ಸಂಬಂಧಪಟ್ಟಾಗೆ ಸರ್. ನಮ್ಮ ಪ್ರಾಜೆಕ್ಟ್ ಬಗ್ಗೆ ಮುಗ್ದೋಗಿದೆ. ನಮ್ಮ ಸಿನಿಮಾ ಪ್ರಾಜೆಕ್ಟ್ ಮುಗ್ದು ರಿಲೀಸ್ ಆಗ್ಬಿಟ್ಟಿದ್ದೀರಾ ಸರ್. ಬಗ್ಗೆ ಏನು ಮಾತಾಡ್ತಾರೆ? ದರ್ಶನ್ಗೆ ಪ್ರತಿಯೊಂದು ಏನು ಬೇಕಾದರೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೀವೇ? ಪ್ರತಿಯೊಂದು ಏನು ಬೇಕು ವ್ಯವಸ್ಥೆ ಮಾಡ್ತಿದ್ರೆ ಏನು ಮಾಮೂಲಿ ಅವ್ರಿಗೆ ಆಗು ಹೋಗುಗಳು, ಪ್ರತಿ ಕಷ್ಟ ಸುಖ ಇದ್ದೋ ಸರ್. ಈಗ ಜೊತೆಲಿ ಇದ್ದೋ, ಕಷ್ಟ ಸುಖದಲ್ಲಿ ಇದ್ದೋ. ಈಗ ಅವ್ರು ಇರೋ ಪರಿಸ್ಥಿತಿಲಿ ನಮಗೆ ಏನು ಮಾತಾಡ್ಸಿದ್ರೆ ನಾವು ಇಲ್ಲ. ಟೈಮ್ ಬಂದು ಮಾತಾಡೋಣ. ಮೊದಲನೇ ಸಲ ನಿಮ್ಮನ್ನು ನೋಡಿದಾಗ ಅವ್ರು ಏನಂದ್ರು, ನಿಮ್ಮನ್ನು ಹೇಗೆ ಮಾತಾಡಿದ್ರು? ಒಂದಷ್ಟು ನೋವಂತೂ ಇರುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಏನಂದ್ರು ಅವರು? ಏನಂದರೆ ಅವ್ರ ನಾವು ಅವತ್ತಿಂದ ನೋಡ್ತಿರೋದು, ಅವ್ರ ಮನಸ್ಸಲ್ಲಿ ಎಷ್ಟೇ ನೋವುಗಳಿದ್ರು ತೋರಿಸ್ಕೊಳಕ್ಕಿಲ್ಲ. ಆ ನಗ್ನಂತಾನೆ ಇರ್ತಾರೆ, ಯಾರನ್ನ ತೋರಿಸ್ಕೊಳಕ್ಕಿಲ್ಲ ಸರ್. ಈಗ ನೀವು ಹೋದ್ರಿ ಒಳಗಡೆ ದರ್ಶನ್ ಮುಂದೆ ನಿಮ್ಮ ಕಂಡ್ರು, ಏನು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್? ಫಸ್ಟ್ ರಿಯಾಕ್ಷನ್ ನೋಡಿದಾಗ ಸ್ವಲ್ಪ ಬೇಜಾರಾಗಿ, ನಮಗೂ ನೋಡಿದಾಗ ನಮಗೂ ಒಂದು ಸ್ವಲ್ಪ ಕಣ್ಣ ನೀರು, ನಮಗೂ ಬೇಜಾರಾಗ್ತದಲ್ವ. ಕಣ್ಣ ನೀರು ಹಾಕ್ತಾರೆ, ಕಣ್ಣ ನೀರು ಹಾಕು. ನಮಗೂ ಒಂದು ಸ್ವಲ್ಪ ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರು. ಸ್ಥಿತಿ ನೋಡೋಕ್ಕೆ ಏನಂತ ಕರೀತಿದ್ರು? ಇಲ್ಲೂ ನಿಮ್ಮನ್ನು ಅದೇ ರೀತಿ ಅದೇ ಏನಂತ ಕರೀತಿದ್ರು? ಹೊರಡನೆ ಕಾಡು ಅಂತ ಕೂಗ್ತಾರೆ, ಅಲ್ಲೂ ಕಾಡು ಅಂತಲೇ ಕೂಗ್ತಾರೆ. ಕಾಡು ಬಾಯಿಲಿ ನೀವೇನು ಕರಿತಿದ್ದೀರಿ? ನಾವು ಇದು ಗುರು ಅಂತ ಕೂಗ್ತಾ ಇದ್ದೀವಿ ಸರ್. ಈಗ ಬಾಕ್ಸ್ ಆಫೀಸ್ ಸುಲ್ತಾನ ಒಳಗಡೆ ಇವತ್ತು ಒಬ್ಬ ವಿಚಾರಣೆಯಿಂದ ಬಂದಿಯಾಗಿದೆ, ಹೇಗೆ ಅನಿಸ್ತು? ಸದ್ಯ ನಮ್ಮ ಕಡೆ ಇನ್ನೂ ಅದನ್ನು ಅರ್ಗಿಸೋಕೆ ಆಗ್ತಾಯಿಲ್ಲ ಸರ್, ರಿಜಿಸ್ಟರ್ ಮಾಡೋಕೆ ಆಗ್ತಾಯಿಲ್ಲ. ಯಾಕಂದರೆ ಇಂಡಸ್ಟ್ರಿಗೆ ಭಾಳ ಒಂದು ಬೇಕಾದ ವ್ಯಕ್ತಿ ಸೆಟ್ ಇಂಡಸ್ಟ್ರಿಗೆ ಎಷ್ಟು ಲಾಸು ಅಂತ ಗೊತ್ತಿದೆ, ನಮಗೂ ಗೊತ್ತಿದೆ ಎಷ್ಟು ಲಾಸ್ ಆಗ್ತಿದೆ, ಎಷ್ಟು ಥಿಯೇಟರ್ವರೆಗೂ ಎಷ್ಟು ತೊಂದರೆ ಸಮಸ್ಯೆ ಇದೆ. ಈಗ ಒಂದು ವ್ಯಕ್ತಿಯಿಂದ ತುಂಬ ಸಮಸ್ಯೆಗಳಿದೆ. ತಾವು ನಿರ್ಮಾಪಕರಾಗಿ ನಟ ದರ್ಶನ್ರವರು ಕನ್ನಡ ಇಂಡಸ್ಟ್ರಿನ ಒಂದು ಕಡೆ ಸರಿದೂಗಿಸ್ಕೊಂಡು ಹೋಗ್ತಿದ್ರು. ಸೋತನ ಸಂದರ್ಭದಲ್ಲಿ ಈಗ ಒಂದು ಆಕ್ಸಿಜನ್ ರೀತಿಯಲ್ಲಿ ಇವ್ರ ಸಿನಿಮಾಗಳು ಗೆಲ್ತಿತ್ತು. ಸೊ ಇವತ್ತು ದರ್ಶನ್ ಇಲ್ಲ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಕತೆ ಏನು ಸರ್? ಇವತ್ತಿಗೂ ಅವರು ಪಾಪ ನನ್ನಿಂದನೇ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅವರು ಇವಳು ಅದೇ ಇದು, ಬೆಂಗಳೂರಿಗೂ ಅದೇ ಹೇಳಿದ್ದು, ಮುಂದಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿ ಆದಷ್ಟು ಬೇಗ ಸಿನಿಮಾ ಮಾಡಿ ಶೂಟಿಂಗ್ ಮುಗಿಸಿ ರಿಲೀಸ್ ಮಾಡಿ ನೋಡಿ ಅಂತ ಹೇಳಿದ್ರು. ಹೊರತು ಅವ್ರು ಯಾವ್ದು ನನ್ನಿಂದನೇ ಇಂಡಸ್ಟ್ರಿ ಅಂತ ಯಾವತ್ತೂ ಅವ್ರು ಅಂದ್ಕೊಂಡಿಲ್ಲ, ಅಂದೂ ಇಲ್ಲ ಸರ್. ಇಂಡಸ್ಟ್ರಿ ಬಗ್ಗೆನೇ ಕಾಳಜಿ ವಹಿಸಿ. ಸರಿ, ಈಗ ಆಯಿತು, ಇದೆಲ್ಲ ಆಗಿದೆ, ನಿಮಗೊಂದು ವಿಶ್ವಾಸ ಬರ್ತಾರೆ ಅನ್ನೋಂಥದ್ದು. ಇದ್ರ ನಡುವೆ ನೀವೇನಾದರೂ ಬೇರೆ ಆಲೋಚನೆ ಮಾಡಿದ್ರೆ ಬಂದ ತಕ್ಷಣ ನಿಮ್ಮ ಗೆಳೆಯನಿಗೋಸ್ಕರ ಏನಾದರೂ ಮಾಡಬೇಕು ಪ್ರಾಜೆಕ್ಟು, ಅಥವಾ ಪ್ರಾಜೆಕ್ಟ್ ಬಗ್ಗೆ ಆ ರೀತಿ ಏನಾದರೂ ಯೋಚನೆ ಇದೆಯಾ? ಮಾತುಕತೆ ಮಾಡಿದ್ರೆ ಸರ್, ಇರೋ ಕಮಿಟ್ಮೆಂಟ್ಗಳೇ ಅವ್ರದ್ದು ತುಂಬ ಇದೆ. ಫಸ್ಟ್ ಆ ಕಮಿಟ್ಮೆಂಟ್ ಮುಗಿಸಿದೆ. ಅವ್ರಿರೋ ಕಮಿಟ್ಮೆಂಟ್ಗಳು ತುಂಬ ಇದೆ. ಇವತ್ತು ಪಾಪ ನಮ್ಮ ಪ್ರೊಡ್ಯೂಸರ್ಗಳು ನಮಗೂ ಮಾತಾಡ್ತಾ ಇದ್ದಾರೆ, ಚರ್ಚೆಲಿದ್ದಾರೆ. ಯಾವುದೇ ರೀತಿ ಇಂಡಸ್ಟ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸರ್. ಶಿವ ಸರ್, ಡೆವಿಲ್ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಏನಾದರೂ ಕೇಳಿದ್ರ ಅಂತ? ಅವರು ಏನು ಕೇಳಿಲ್ಲ ಪಾಪ. ಅವರೇ ಡೆವಿಲ್ ಪ್ರೊಡ್ಯೂಸರ್ ನನಗೆ ಅವ್ರು ಕಳಿಸಿದ್ರು, ಆರೋಗ್ಯ ನೋಡ್ಕೊಳ್ಳೋಕ್ಕೆ ಧೈರ್ಯವಾಗಿರೋ ಕೇಳಿ.